ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ವಿಜ್ಞಾನ ಪ್ರಥಮ ಸಾಧನಾ ಪರೀಕ್ಷೆ ಅಂದರೆ FA1 ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಎರಡನೇ ಸೆಟ್ಟಲ್ಲಿ ಕೊಡ್ತಾ ಇದ್ದೀನಿ. ಮೊದಲ ಸೆಟ್ಟನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಪಾಠ ಅರ್ಥ ಆಗದೇ ಇದ್ದರೆ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ದಯಮಾಡಿ ಅಲ್ಲಿ ಹೋಗಿ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಒಂದು ಕಂಟೆಂಟ್ಗಳು ಸಿಗ್ತದೆ. ಬಟ್ ಈ ಕ್ವಶನ್ಸ್ಗಳು ತುಂಬ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಸ್ವಲ್ಪ ಹೆಚ್ಚು ಒತ್ತು ಕೊಡಿ. ಇದು ಒಂದು ಪ್ರಾಕ್ಟೀಸ್ ಆಗಿ ಮಾತ್ರ ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಮೊದಲ ಪ್ರಶ್ನೆ, Fe2O3 + 2Al ಇಟ್ ಗಿವ್ಸ್ ಟು Al2O3 + 2Fe. ಇದು ಯಾವ ರಾಸಾಯನಿಕ ಕ್ರಿಯೆ ವಿಧಕ್ಕೆ ಉದಾಹರಣೆ ಅಂತ ಕೇಳಿದರು. ಎ ಸಂಯೋಗ ಕ್ರಿಯೆ, ಬಿ ದ್ವಿಸ್ಥಾನ ಪಲ್ಲಟ, ಸಿ ಸ್ಥಾನಪಲ್ಲಟ, ಡಿ ಕ್ರಿಯಾ ವಿಭಜನೆ. ಇಲ್ಲಿ ಆಪ್ಷನ್ ಸಿ ಸ್ಥಾನಪಲ್ಲಟ ವಿಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸೊ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಬಂದರೆ ಎ ಓಮ್, ಬಿ ಓಲ್ಟ್, ಸಿ ಆಂಪಿಯರ್, ಡಿ ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಪಿಯರ್ ಅನ್ನೋದು ಸರಿ ಇದೆ. ಮುಂದಿನ ಒಂದು ಅಂಕದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೂರಕ್ಕೂ ಮೂರು ಇಂಪಾರ್ಟೆಂಟ್ ಇದ್ದಾವೆ. ಫಸ್ಟ್ ಒನ್, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಏಕೆ? ಬಹಳ ಸಲ ಈ ಕ್ವಶನ್ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಆನ್ಸರ್, ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ಏನು ಮಾಡಿದ್ದಾರಪ್ಪ ಅಂದರೆ ತಡೆಯುವ ಸಲುವಾಗಿ ಆ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ವಿದ್ಯುತ್ ಮಂಡಲ ಅಂದರೆ ಏನು? ವೆರಿ ಸಿಂಪಲ್ ಕ್ವಶನ್. ಸೊ ದ ಆನ್ಸರ್ ಈಸ್ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಮಂಡಲ ಅಂತ ಕರೆಯೋದು. ಪ್ರಶ್ನೆ 5, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು? ಇಲ್ಲಿ ತಾಪದ ನಿಯಂತ್ರಣದಲ್ಲಿ ಸಹಾಯಕವಾಗದ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಏನು ಮಾಡ್ತದಪ್ಪ ಅಂದರೆ ಈ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ತುಂಬಾ ಪ್ರಮುಖವಾಗಿದೆ ಅಂತ ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸಲನೂ ಕೂಡ ಕೇಳ್ತಾರೆ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ. ಅದರ ಡೆಫಿನೇಷನ್ ಆದರೂ ಕೇಳ್ಬೋದು, ವ್ಯತ್ಯಾಸಗಳಾದರೂ ಕೇಳ್ಬೋದು. ಬಾಹೆಟ್ ಮಾಡಿ. ಇಲ್ಲಿ ಯಾವ ಕ್ರಿಯೆಯಲ್ಲಿ ಶಕ್ತಿಯ ಹೀರಿಕೆಯಾಗುತ್ತದೆಯೋ ಅಂಥ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2mg + O2 ಇಟ್ ಗಿವ್ಸ್ ಟು 2mgO + ಹೀಟ್, ಆರ್ CaO + H2O ಇಟ್ ಗಿವ್ಸ್ ಟು CaOH2 + ಹೀಟ್ ಅನ್ನೋದು ಅಂತರುಷ್ಣಕ ಕ್ರಿಯೆ. ಇನ್ನು ಬಹಿರುಷ್ಣಕ ಕ್ರಿಯೆ ಅಂದರೆ ಏನಪ್ಪ ಅಂದ್ರೆ ಯಾವ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆಯಾಗುತ್ತದೆಯೋ ಅಂಥ ಕ್ರಿಯೆಯನ್ನು ನಾವೇನಂತೀವಿ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ CaCO3 ಹೀಟ್ ಇಟ್ ಗಿವ್ಸ್ ಟು CaO + CO2 ಅಂತ ಬರೆದ್ರೆ ಸಾಕು. ಇನ್ನು ಪ್ರತಿ ಸರಿನೂ ಕೇಳ್ತಕ್ಕಂಥ ನಿಯಮ ಏನಪ್ಪ ಅಂದರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಏನು ಮತ್ತು ನಾವು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ವೆರಿ ಸಿಂಪಲ್. ವಿವಿಧ ಧಾತುಗಳ ಪರಮಾಣು ಸಂಖ್ಯೆಯು ಎರಡೂ ಬದಿಗಳಲ್ಲಿ ಸಮಾನವಾಗಿರುವ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ವೆರಿ ಸಿಂಪಲ್. ಉತ್ಪನ್ನ ಮತ್ತು ಪ್ರತಿವರ್ತಕಗಳು ಎರಡೂ ಸಮ ಇರೋ ಸಮೀಕರಣವೇ ಸರಿದೂಗಿಸಿದ ಸಮೀಕರಣ. ಅಷ್ಟು ಈಸಿಯಾಗಿ ಬರಿಬಹುದು. ಇಲ್ಲಿ ರಾಶಿ ಸಂರಕ್ಷಣಾ ನಿಯಮವನ್ನು ಅನುಸರಿಸೋ ಸಲುವಾಗಿ ನಾವು ಸಮೀಕರಣಗಳನ್ನು ಸರಿದೂಗಿಸಲೇಬೇಕು ಅಂತ ನೀವು ಬರಿಬೇಕು. ಇನ್ನು ಓಮ್ನ ನಿಯಮವನ್ನು ಬರಿಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸಲನೂ ಕೂಡ ವಿದ್ಯುತ್ ಶಕ್ತಿ ಪಾಠ ಅಂದರೆ ಓಮ್ನ ನಿಯಮ ಕೇಳ್ತಾರೆ. ಏನು ಹೇಳ್ತದಪ್ಪ ಅಂದ್ರೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ I ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದನ್ನೇ ಓಮ್ನ ನಿಯಮ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ಹಾಗಾದರೆ ವಾಹಕದ ರೋಧ ಮುಖ್ಯವಾಗಿ 4 ಅಂಶಗಳನ್ನು ಅವಲಂಬಿಸಿದೆ. ಒಂದನೇದು ವಾಹಕದ ಉದ್ದ, 2 ವಾಹಕದ ಅಡ್ಡ ಕೊಯ್ತ, 3 ವಸ್ತುವಿನ ಪ್ರಾಕೃತಿಕ ಗುಣ, 4 ಉಷ್ಣತೆ. ಇವು ಏನಪ್ಪ ಅಂದ್ರೆ ವಾಹಕದ ರೋಧ ಅವಲಂಬನೆ ಮಾಡಿರ್ತಕ್ಕಂಥ ಅಂಶಗಳ ಪಟ್ಟಿಯಲ್ಲಿ ಬರ್ತದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ. ಇಲ್ಲಿ ವಾಯುವಿಕ ಉಸಿರಾಟ ಅಂದರೆ ಗಾಳಿಯ ಉಪಸ್ಥಿತಿಯಲ್ಲಿ ನಡೀತದೆ. ಅವಾಯುವಿಕ ಅಂದ್ರೆ ಗಾಳಿಯ ಅನುಪಸ್ಥಿತಿಯಲ್ಲಿ ನಡೀತದೆ. ಇನ್ನು ವಾಯುವಿಕ ಉಸಿರಾಟ ಮೆಟ್ರೋಕಾಂಡ್ರಿಯಾದಲ್ಲಿ ನಡೀತದೆ. ಅವಾಯುವಿಕ ಉಸಿರಾಟ ಕೋಶದ್ರವ್ಯದಲ್ಲಿ ನಡೀತದೆ. ಇನ್ನು ವಾಯುವಿಕ ಉಸಿರಾಟ ಈ ಪ್ರಕ್ರಿಯೆ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗ್ತದೆ. ಬಟ್ ಅವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಈಥೈಲ್ ಆಲ್ಕೋಹಾಲ್ ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. 3 ಅಂಕದ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಈ ಪಾಠದಲ್ಲಿ ಓಮ್ನ ನಿಯಮ ಮತ್ತು ಜೌಲನ ಉಷ್ಣೋತ್ಪಾದನಾ ನಿಯಮ ವೆರಿ ಮೋಸ್ಟ್ ಇಂಪಾರ್ಟೆಂಟ್.
ಏನು ಹೇಳ್ತದ ಜೌಲನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮವು ಈ ಕೆಳಕಂಡಂತೆ ವ್ಯಾಖ್ಯಾನಿಸಬಹುದು. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿ ಇರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತದೆ. ರೋಧಕಗಳ ಹರಿಯುವ ಮೂಲಕ ಒಂದು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಅನ್ನೋದು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸ್ತದೆ ಅಂತ ಹೇಳ್ತೀವಿ. ಇನ್ನು ಈ ಫ್ಯೂಸನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸ್ತಾರೆ ಅಂತ ಕೇಳಿದರೆ ನಿಮ್ಮೆಲ್ಲರಿಗೂ ಗೊತ್ತು, ಅದನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಇನ್ನು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸ್ತಕ್ಕಂಥ ಲೋಹ ಟಂಗ್ಸ್ಟನ್ ಬಳಸ್ತಾರೆ. ಯಾವ ಅನಿಲವನ್ನು ತುಂಬ್ತಾರೆ ಅಂತ ಕೇಳಿದರೆ ನೈಟ್ರೋಜನ್ ಅಥವಾ ಆರ್ಗಾನನ್ನು ಈ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬ್ತಾರೆ ಅನ್ನೋದನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ 4 ಮಾರ್ಕರ್ ಕ್ವಶನ್, ಮಾನವನ ಹೃದಯದ ಛೇದ ನೋಟದ ಅಂದವಾದ ಚಿತ್ರವನ್ನು ಬಿಡಿಸಿ ಎಡ ಹೃತ್ಕರ್ಣ ಮತ್ತು ಸೆಪ್ಟಮನ್ನು ಗುರುತಿಸಿ ಅಂತ ಕೇಳಿದರು. ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಚಿತ್ರವನ್ನು ಬಿಡಿಸಿ, ಇದು ಎಡ ಹೃತ್ಕರ್ಣ ಇದೆ ಹೌದಾ, ಆಮೇಲೆ ಇದಿರೋದು ಸೆಪ್ಟಮ್ ಅಂತ ಇಲ್ಲಿ ಬರ್ತದೆ. ಓಕೆ, ಇಷ್ಟು 2 ಭಾಗಗಳನ್ನ ಕೊಟ್ಟಿತ್ತು. ಬಟ್ ನೀವು ಇನ್ನೂ ಕೂಡ ಏನು ಮಾಡಬೇಕಪ್ಪ ಅಂದರೆ ಫ್ರೆಂಡ್ಸ್, ಹೆಚ್ಚು LBAದಲ್ಲಿರ್ತಕ್ಕಂಥ ಪಾಠದ ಪ್ರಶ್ನೋತ್ತರಗಳು ನಿಮ್ಮ ಟೀಚರ್ಸ್ ಆಲ್ರೆಡಿ ನಿಮಗೆ ಹೇಳಿರ್ತಾರೆ. ಓಕೆನಾ. ಬಟ್ ಈ 3 ಪಾಠದಲ್ಲಿ ನೋಡಿದಾಗ ಯಾವುದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆ ಪಾಠ ತೊಗೊಂಡಿದ್ದೀನಿ, 2ನೇದು ಜೀವಕ್ರಿಯೆಗಳು ಪಾಠ ತೊಗಿದ್ದೀನಿ, 3 ವಿದ್ಯುತ್ ಶಕ್ತಿ. ಇಟ್ ಮೀನ್ಸ್ ಕೆಮಿಸ್ಟ್ರಿ, ಬಯೋ ಮತ್ತು ಫಿಸಿಕ್ಸ್. ಇಲ್ಲಿಂದ ಒಂದೊಂದು ಪಾಠದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಕ್ವಶನ್ ಪೇಪರ್ ಹೇಗೆ ಅನಿಸಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು ಮತ್ತು ಹೆಚ್ಚು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.